ಹಲೋ ಫ್ರೆಂಡ್ಸ್, ಬನ್ನಿ ನಾವು ಬಸಳೆ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಮೊದಲು ಒಂದು ಬಸಳೆ ಎಲೆಯನ್ನು ತೊಳೆದುಕೊಂಡು ಅದರ ಎಲೆಗಳನ್ನು ತಗೊಳ್ಳಿ. ಅದಾದಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉದ್ದದಾಗಿ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮಸಾಲೆ ಚಕ್ಕೆ ಲವಂಗ ಅದೆಲ್ಲ ತಗೊಂಡು, ಅದಾದಮೇಲೆ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೇನೆ. ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟು. ಅದಾದಮೇಲೆ ಕೊತ್ತಂಬರಿ ಕಾಳು 2 ಟೀ ಸ್ಪೂನ್, ಇದನ್ನು ಸಹ ರೋಸ್ಟ್ ಮಾಡಿ. ಅದಾದಮೇಲೆ 2 ಪಲಾವ್ ಎಲೆ, 3 ಚಕ್ಕೆ, 3 ಲವಂಗ ಮತ್ತು 3 ಬ್ಲ್ಯಾಕ್ ಸೀಡ್ಸ್ ಅಂದರೆ ಕಾಳುಮೆಣಸು, ಇದನ್ನು ತಗೊಂಡು ಇದನ್ನು ಸಹ ಸರಿಯಾಗಿ ರೋಸ್ಟ್ ಮಾಡಿ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ 2 ತುಂಡು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ, ಮತ್ತು 1 ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಂಡು ಅದನ್ನು ಸಹ ಹೆಸರು ಬಿಡಿಸ್ಕೊಂಡು, ಅದಾದಮೇಲೆ ರೋಸ್ಟ್ ಮಾಡಿರುವಂಥ ಎಲ್ಲ ಮಸಾಲೆಯನ್ನು ಹಾಕಿ ಒಮ್ಮೆ ತರಿಯಾಗಿ ಗ್ರೈಂಡ್ ಮಾಡಿ. ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಇದು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ನನಗೆ ಇದು ಒಳ್ಳೆ ಆಗುತ್ತೆ ಹಾಗೆ ಹಾಕಿದ್ದು. ಅದಾದಮೇಲೆ ಒಂದು ಬಾಣಲೆ ತಗೊಂಡು ಅದಕ್ಕೆ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಅದಕ್ಕೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಅದಕ್ಕೆ ಹಾಕಿ ಅದನ್ನು ಸಹ ಸರಿಯಾಗಿ ನಮಗೆ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ. ಅದಾದಮೇಲೆ ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಬೇಕು, ಮತ್ತು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ ಸರಿಯಾಗಿ. ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಇದು ಫುಲ್ ಫ್ರೈ ಆದಮೇಲೆ ಏನು ಮಾಡಬೇಕು ಅಂದರೆ, ನಮಗೆ ಕಡ್ದಿಟ್ಟಿರೋ ಮಸಾಲೆ, ಮೊದಲೇ ನಾವು ಕಡ್ದಿಟ್ಟಿರ್ತೀವಲ್ಲ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿರೋವಂಥ ಮಸಾಲೆನ ಇದಕ್ಕೆ ಹಾಕಿ, ಈ ಚಿಕನಿಗೆ ಹಾಕಿ ಅದನ್ನು ಸಹ ಸರಿಯಾಗಿ ಫ್ರೈ ಮಾಡಬೇಕು. ಹೀಗೆ ಇದು ಸರಿಯಾಗಿ ಫ್ರೈ ಆದ ನಂತರ ಒಂದು 5 ನಿಮಿಷ ಬೇಯಿಸಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೇನೆ. ಹೀಗೆ ಕುದಿ ಬರಬೇಕಿದು. ಹೀಗೆ ಒಂದು 5 ಮಿನಿಟ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಸಿ ಆದಮೇಲೆ, ಬೇಯಿಸಿ ಆದಮೇಲೆ ಮತ್ತೆ ಓಪನ್ ಮಾಡಿದರೆ ಹೀಗೆ ಇರುತ್ತೆ ನಮಗೆ. ಈಗ ಏನು ಮಾಡಬೇಕು ಅಂದರೆ, ಬಸಳೆಯನ್ನು ನಾವು ರೆಡಿ ಮಾಡ್ಕೊಂಡಿರ್ತೇವೆ ಅಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೇವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು, ಬಸಳೆ ಎಲೆಯನ್ನು. ಹೀಗೆ ಬಸಳೆ ಎಲೆಯನ್ನು ಆ್ಯಡ್ ಮಾಡಿ ಆದಮೇಲೆ ಮತ್ತೊಂದು ಸಾರಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇದು ಮೇನಾಗಿ ಮ್ಯಾಂಗ್ಳೂರಿಯನ್ ಸ್ಟೈಲ್, ಒಳ್ಳೆ ಆಗುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ನಿಮಗೆ ಅನ್ನಿಸ್ಬೋದು ಎಂಥ ಚಿಕನಲ್ಲಿ ಸೊಪ್ಪು ಮಿಕ್ಸ್ ಮಾಡೋದು, ಆದರೆ ಸಹ ಒಳ್ಳೆ ಆಗುತ್ತೆ ಇದು. ಒಮ್ಮೆ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಚಿಕನ್ ಮಾಡಿ ನಿಮಗೆ ಬೋರ್ ಆಗಿದ್ದರೆ ಇದನ್ನು ಸಹ ನೀವು ಮಾಡ್ಬೋದು. ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಏನು ಮಾಡಬೇಕಂದ್ರೆ, ಮತ್ತೊಮ್ಮೆ ನಾವು ಆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಮತ್ತೊಂದು 5 ಮಿನಿಟ್ಸ್ ಇದನ್ನು ಬೇಯಿಸಿ ಆದಮೇಲೆ ನಮಗೆ ರೆಡಿಯಾಗಿ ಚಿಕನ್ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ಹೀಗೆ ನಮಗೆ ಚಿಕನ್ ಗ್ರೇವಿ ಬರುತ್ತೆ. ಇದು ನಿಮಗೆ ಚಪಾತಿ, ಪರೋಟ, ರೈಸ್, ಪೂರಿ ಎಲ್ಲ